ಮಾಡಿದ್ದಾರೆ. ಪದ್ಮಾವತಾ ದೇವಿ ಆಲೋಲಿಕೆ ಜೊತೆಗೂಡಿ ಯಾವ ವಿಕ್ರಮರಾಜನಿಗೆ ಆಲೋಲಿಕೆ ಪದ್ಮಾವತಿ ಜೊತೆಗೂಡಿ ವಿಜೃಂಭಣೆಯಿಂದ ಮದುವೆ ನಡೆಯಿತು. ಆ ನಾಡಿನ ಪ್ರಜೆಗಳಿಗೆಲ್ಲ ಬಗೆ ಬಗೆಯಾಗಿರ್ತಕ್ಕಂಥ ಅಡಿಗೆಗಳನ್ನು ಮಾಡಿಸಿ ಊಟವನ್ನು ಮಾಡಿಸಿ ಆ ನಾಡಿನ ಪ್ರಜೆಗಳಿಗೆಲ್ಲ ಊಟವನ್ನು ಕೊಡಿಸಿದ್ದಾರೆ. ಸಂತೋಷವಾಗ್ತು. ಒಂದು ತಿಂಗಳ ಕಾಲ ಚಂದ್ರಸೇನ ಮಹಾರಾಜನ ರಾಜಸ್ಥಾನದಲ್ಲೇ ಇದ್ರು ವಿಕ್ರಮರಾಜರು. ನಾವು ನಮ್ಮ ಪಟ್ಟಣಕ್ಕೆ ಹೋಗಿ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಹೊರಟಾಗ ಮಂದಿ, ಮಾರ್ಬಲ, ಆನೆ, ಕುದುರೆ, ಒಂಟೆ ಮೇಲೆ ಮುತ್ತು, ರಕ್ತ, ಬಂಗಾರ, ವಜ್ರ, ವೈಢೂರ್ಯಗಳಿಂದ ಇದನ್ನೆಲ್ಲ ಪಡ್ಕೊಂಡು ಆ ಆಕಾಶದಲ್ಲಿ ಬೇತಾಳ ಅಂತಕ್ಕಂಥವನು ಅಂಗಣ ಮಾಡ್ಕೊಂಡು ಕರ್ಕೊಂಡೋಗಿ ಉಜ್ಜಯಿನಿ ನಗರಿಗೆ ಬಿಟ್ಟಿದೆ. ಆ ಉಜ್ಜಯಿನಿ ನಗರದಲ್ಲಿ ಆ ನಾಡಿನ ಪ್ರಜೆ ಪರಿವಾರಗಳ ಸಂತೋಷ ಪಟ್ಕೊಂಡ್ರು. ನಮ್ಮ ರಾಜ ಮರಳಿ ಬಂದ್ರಲ್ಲ ಅಂತ ಹೇಳಿ ಯಾವ ವಿಕ್ರಮರಾಜರಿಗೆ ಜಯವಾಗಲಿ, ವಿಕ್ರಮರಾಜರಿಗೆ ಜಯ, ವಿಕ್ರಮರಾಜರಿಗೆ ಜಯ ಘೋಷಣೆಗೆ ಹೋಗುದ್ರು. ಆಗ ಅಲ್ಲಿ ಒಂದು ಸಭೆ ಮಾಡಿ ಆ ನಾಡಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಉಜ್ಜಯಿನಿ ನಗರದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಶನಿದೇವರ ದೇವಸ್ಥಾನಗಳ ನಿರ್ಮಾಣವಾಗಬೇಕಂತ ಬಲದಿಂದ ಕಟ್ಟಡಗಳ ಸಾಗಿದೆ. ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಸಿ ಪ್ರತಿನಿತ್ಯವೂ ಶನಿದೇವರಿಗೆ ಪೂಜೆಯಾಗುವಂತೆ ತೀರ್ಮಾನಿಸಿ ಯಾವ ವಿಕ್ರಮರಾಜರು ಆ ನಾಡಿನಲ್ಲಿ ಗುಡಿ ಗೋಪುರಗಳಿಗೆಲ್ಲ ಸುಣ್ಣ ಬಣ್ಣಗಳನ್ನು ಮಾಡಿಸಿ, ಯಾವ ಬೀದಿ ಬೀದಿಗಳಲ್ಲಿ ರಂಗೋಲಿ ಬಿಡಿಸಿ, ಯಾವ ಬಾಳೆ ಕಂದುಗಳನ್ನು ತಾವು ಶುಚಿರ್ಭೂತರಾಗಿ ನಿಜ ಸಿಂಹಾಸನ ರೂಢನಾಗಿ ದಾನ ಧರ್ಮಗಳನ್ನು ಕೊಡಿಸಿ ಯಾಚಕರನ್ನ ತೃಪ್ತಿ ಹೊಂದಿಸಿ ಸುಖದಿಂದ ತನ್ನ ಮಂತ್ರಿ ತಾನು ಯಥಾಸ್ಥಿತಿ ರಾಜ್ಯ ಆಳ್ಕೊಂಡು ಹೋಗ್ತಾ ಇದ್ದಾರೆ. ಮಂತ್ರಿಯು ತಾನು ಯಾವ ತನ್ನ ಮಂತ್ರಿ ತಾನು ರಾಜ್ಯವಾಳಕ್ಕೆ ವೈಭವಗಳಿಂದ ಸುಖದಿಂದ ರಾಜ್ಯ ಆಳ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಈ ಕಥೆಯನ್ನ ಯಾವ ಗುರುವರ್ಧನ ಅಂತಕ್ಕಂಥ ಮುನೇಶ್ವರರು ಯಾವ ಆ ಕಬ್ಬಾಳ ಹನುಮಂತರಾಯನ ದೇವಸ್ಥಾನದ ಪಾಳ್ಚೇವಡ ಮೇಲೆ ಕುಳಿತುಕೊಂಡು ಈ ಕಥೆಯನ್ನ ಚೋಳ ಮಹಾರಾಜರು ಕೇಳಿ ಕಷ್ಟವೆಲ್ಲ ಪರಿಹಾರವಾಗ್ತೋ ಅದರಂತೆ ಯಾವ ನಮ್ಮ ಬಸವರಾಜನವರೇನು ಅವರ ಶ್ರೀಮತಿ, ಅವರ ಬಂಧು ಬಾಂಧವರು, ಅವರ ಅಣ್ಣ ತಮ್ಮಂದಿರು, ಅವರ ತಂದೆ ತಾಯಿಗಳಿಂದಲೇ ಎಲ್ಲರಿಗೂ ಕೂಡ ಪರಮಾತ್ಮ ಆಯುಷ್ಯು ಆರೋಗ್ಯವನ್ನು ಸಕಲ ಭಾಗ್ಯವನ್ನು ಕೊಟ್ಟು ಮಾನವ ಎಲ್ಲರಿಗೂ ಕೂಡ ಒಳ್ಳೆದುಂಟು ಮಾಡ್ತಾರೆ ಅಂತ ಹೇಳಿ ಭಗವಂತನಲ್ಲಿ ಮನವಿ ಮಾಡಿ ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಯಾವ ಈ ಭಕ್ತರು ಸದಾ ಭಕ್ತಿಯಿಂದ ಎಲ್ಲರೂ ಕೂಡ ಕೇಳಿದ್ದೀರಿ. ತಮಗೆಲ್ಲರಿಗೂ ಕೂಡ ಈ ಕಥೆಯಲ್ಲಿ ಹೇಳಿದ್ದಾರೆ. ಈ ಕಥೆಯಲ್ಲಿ ಪುಣ್ಯ ಪುರುಷರು ಬರೆದಿದ್ದಾರೆ. ಈ ಕಥೆ ಮಾಡಿಸಿರುವಂತ ಅವ್ರಿಗೆ ಎಷ್ಟು ಫಲವೋ ನಿಮ್ಗೂ ಕೂಡ ಅಷ್ಟೇ ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಏನೇನು ಧನಧಾನ್ಯ ಸಂಪತ್ತು, ಈರುಣದ ಬಾಧೆ, ಪುಣ್ಯದ ಫಲ ಎಲ್ಲರಿಗೂ ಕೂಡ ಸಿಗಲಿದೆ. ಅದರಿಂದ ತಾವೆಲ್ಲರಿಗೂ ಕೂಡ ಮಂಗಳ ಉಂಟಾಗ್ಲಿ, ನಿಮ್ಗೆ ಒಳ್ಳೇದುಂಟಾಗ್ಲಿ ಅಂತ ಹೇಳಿ ಯಾವ ಶನಿದೇವರಲ್ಲಿ ಮನವಿ ಮಾಡಿ ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಯಾವ ಈ ಕಥಾವೃಂದವನ್ನ ಹಾರ್ಮೋನಿಯಂ ಬಾರಿಸ್ಕೊಟ್ಟಿರ್ತಕ್ಕಂಥ ಯಾವ ಶಿವರಾಮಣ್ಣವರು, ನಮ್ಮ ತಪಲ್ ಮಾಸ್ಟ್ರು ದೊಡ್ಡನಹಳ್ಳಿಯವರು, ಲೋಕೇಶ್ ಅಣ್ಣವರು ಬಹಳ ವಿಜೃಂಭಣೆಯಿಂದ ಯಾವ ಸ್ವಾಮಿ ಆ ಕಥೆಗೆ ವೃಂದವನ್ನ ನುಡಿಸ್ಕೊಟ್ಟಿದ್ದಾರೆ. ಯಾವ ನಮ್ಮ ಆ ಪುರುಷಮಣ್ಣವರು ಸಂಗಡಿಗರು, ನಾವು ಕೂಡ ಅವ್ರ ಜೊತೆಯಲ್ಲಿ ಆಡಿ ಭಗವಂತನನ್ನ ಮೆಚ್ಚಿಸ್ತೀವಿ ಅಂತೇಳಿ ಅನ್ಕೊಳ್ತೀವಿ. ಪರಮಾತ್ಮ ನಮಗೂ ಕೂಡ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಹೆಚ್ಚು ಕಥೆಯನ್ನು ಮಾಡಲಿಕ್ಕೆ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ತುಂಬಲಿ ಅಂತೇಳಿ ಆ ಭಗವಂತನಲ್ಲಿ ಶನಿದೇವರಲ್ಲಿ ಮನವಿ ಮಾಡಿ ನಾವೆಲ್ಲ ಕೂಡ ಕೇಳ್ಕೊಳ್ತಾ ನಾವು ನೀವೆಲ್ಲ ಸೇರಿ ಭಗವಂತನಿಗೆ ಮಂಗಲ ಪಾಡೋಣ, ನಮಗೆ ಒಳ್ಳೇದುಂಟು ಮಾಡಪ್ಪ ಅಂತ ಹೇಳಿ ಎಲ್ಲರೂ ಕೂಡ ಎದ್ದೇಳಿ ಸ್ಮರಣೆ ಮಾಡಿ ಮಾತಾಡ್ಬೇಕಾಯ್ತು.